ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಸಿ.ಟಿ. ರವಿ ಅವರು ಅವಾಚ್ಯವಾದಂಥ ಶಬ್ದವನ್ನು ಪ್ರಯೋಗ ಮಾಡಿದರು. ಅದನ್ನು ಖಂಡಿಸಿ ಇವತ್ತು ಸಿ.ಟಿ. ರವಿ ಅವರನ್ನು ವಜಾಗೊಳಿಸಬೇಕು ಅಂತೇಳಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೃಹತ್ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಇದರಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಭಾಗಿಯಾಗಿದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಈಗ ಮೊದಲನೇದಾಗಿ ಈ ಘಟನೆ, ಈ ಏನು ಶಬ್ದ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮೊದಲನೇದಾಗಿ ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾವತ್ತೂ ಕೂಡ ನಾನು BJPಯ ಹಿರಿಯ ನಾಯಕರು ಅಥವಾ ಸಿ.ಟಿ. ರವಿಯವರು ಇಂಥದ್ದು ಪದಗಳನ್ನು ನಮ್ಮ ತಾಯಿಯವರ ಮೇಲೆ ಉಪಯೋಗಿಸ್ತಾರೆ ಅಂಥೇಳಿ ನಾನು ಭಾವಿಸಿದ್ದಿಲ್ಲ. ಆದರೆ ಭಾಳ ಬೇಜಾರಾದಂಥ ಸಂಗತಿ, ಸುವರ್ಣಸೌಧದ ಸಭಾಂಗಣದಲ್ಲಿ ಒಬ್ಬ ಹಿರಿಯ ಮುಖಂಡರು, 3-4 ಬಾರಿ ಶಾಸಕರಾದಂಥವರು, ಸಚಿವರಾದಂಥವರು, ಒಬ್ಬ ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಸಚಿವರಿಗೆ ಈ ಥರ ಒಂದು ಪದ ಬಳಸ್ತಾರೆ ಅಂದರೆ ಭಾಳ ಮನಸ್ಸಿಗೆ ನೋವು ತಂದಿದೆ. ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ, ಆದರೆ ಇವತ್ತು ಇಡೀ ಕುಟುಂಬದ ಜೊತೆ ಇಡೀ ನಮ್ಮ ಕ್ಷೇತ್ರದ ಸರ್ವಸಾಮಾನ್ಯ ಜನ, ನಮ್ಮ ಕ್ಷೇತ್ರವೇ ನಮ್ಮ ಕುಟುಂಬ, ಇವತ್ತು ಎಲ್ಲರೂ ಕೂಡ ನಮ್ಮ ತಾಯಿಯವರ ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ತಾಯಿಯವರು ಸರಿಸುಮಾರು 1998ರಿಂದ ಇವತ್ತಿನವರೆಗೂ ಹೋರಾಟ ಮಾಡಿ ಬಂದವರು. ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದಾಗಿಂದ ಇವತ್ತಿನವರೆಗೂ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆದ್ದಿರಲಿಲ್ಲ. ಆದರೆ ಹೋರಾಟ ಮಾಡಿ ಸಂಘಟನೆ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಸರಿಸುಮಾರು 1,10,000 ಮತಗಳನ್ನು ತಗೊಂಡು 2 ಬಾರಿ ಚುನಾಯಿತರಾಗಿ ಇವತ್ತು ಬಂದಿದ್ದಾರೆ. ಸರ್ವಸಾಮಾನ್ಯ ಜನರು ಇವತ್ತು ನಮ್ಮ ತಾಯಿನ ಮನೆ ಮಗಳಂತ ಕರೀತಾರೆ ನಮ್ಮ ಕ್ಷೇತ್ರದಲ್ಲಿ. ಆದರೆ ಪ್ರತಿಯೊಬ್ಬರ ಇವತ್ತು ಮನಸ್ಸು ನೋಯಿಸಿದ್ದಾರೆ. BJPಯವರು ಬಾಯಿ ತೆಗೆದ್ರೆ ರಾಮನ ಹೆಸರು ಹೇಳ್ತಾರೆ, ರಾಮಾಯಣ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ನಾವು ಒಂದು ಪಾಠ ಕಲ್ತಿದ್ವಿ, ಹೆಣ್ಣಿನ ಮೇಲೆ ಯಾವಾಗ ಅಪಮಾನ ಮಾಡ್ತೀರಾ ಮುಂದೆ ಏನು ನಡೀತದೆ ಅಂಥೇಳಿ ನಿಮ್ಗೆ ಗೊತ್ತಿತ್ತು. ಇದೇ ಥರ 2023ಕ್ಕಿಂತ ಮುಂಚೆ ಬೆಳಗಾವಿಯಲ್ಲಿದ್ದಂಥ ಒಬ್ಬ BJP ನಾಯಕರು ಭಾಳ ಕೀಳವಾಗಿ ನಮ್ಮ ತಾಯಿಯವ್ರ ಬಗ್ಗೆ ಮಾತಾಡಿದರು. ನಮ್ಮ ತಾಯಿಯವರು ಅದನ್ನು ಕೇಳಿಕೊಂಡು ಕೂಡ 2023ರಲ್ಲಿ ಇಡೀ ಕ್ಷೇತ್ರದ ಜನ ನಮ್ಮ ತಾಯಿಯವ್ರ ಮೇಲೆ ಆಶೀರ್ವಾದ ಮಾಡಿದಾಗ ಇವತ್ತು ನಮ್ಮ ತಾಯಿ ರಾಜ್ಯದ ಮಹಿಳಾ ಸಚಿವರಾಗಿದ್ದಾರೆ. ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆಯನ್ನು ಇವತ್ತು ಪ್ರತಿಯೊಂದು ಮನೆ ಬಾಗಿಲಿಗೆ ಮುಟ್ಟಿಸಿದ್ದಾರೆ. ನಾನು ನಿಜವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಸಾಹೇಬರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ನಾನು ಮನಸ್ಸಿಂದ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ತಾಯಿಯವರ ಪರವಾಗಿ ತಾಯಿಯವ್ರ ಬೆನ್ನಿಗೆ ನಿಂತರು. ಈಗ ಒಂದು ವಿಚಾರ ಏನು ಅಂತಂದರೆ, ಇತ್ತೀಚೆಗೆ ನಿಮ್ಮ ತಾಯಿಯವರು ಇದನ್ನು ಯಾರು ನಿಮ್ಮ ಕುಟುಂಬದವರು ನಿರೀಕ್ಷೆ ಮಾಡಿರಲಿಲ್ಲ. ಮೊನ್ನೆ ಕಣ್ಣೀರು ಹಾಕಿದರು. ಕುಟುಂಬ ಇದನ್ನು ಯಾವ ರೀತಿ ಇದು ಮಾಡ್ತಾ ಇದೆ ಅಂತ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬೇಜಾರಾಗಿದೆ. ನಮ್ಮ ಕುಟುಂಬ ಅಂದರೆ ನಮ್ಮ ಕ್ಷೇತ್ರ ಜನನೇ ನಮ್ಮ ಕುಟುಂಬ ಥರ ನಾವು ನೋಡ್ತೀವಿ. ಆದರೆ ನಾನು ಇವತ್ತು ಇಷ್ಟೇ ಕೇಳಲಿಕ್ಕೆ ಬಯಸ್ತೀನಿ, ಇದೇ ಸಿ.ಟಿ. ರವಿ ಅವರು BJPಯ ಮುಖಂಡರ ಮನೆಯಲ್ಲೂ ಕೂಡ ನಮ್ಮ ಅಕ್ಕ ತಂಗಿಯರಿದ್ದಾರೆ. ಯಾರಿಗಾದರೂ ಈ ಥರ ಮಾತಾಡಿದರೆ ಅವ್ರ ರಿಯಾಕ್ಷನ್ ಏನಿತ್ತು? ಇವತ್ತು ಅವ್ರು ಇದನ್ನು ಸಮರ್ಥನೆ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಇದೇನಾ BJPಯವರ ಸಂಸ್ಕೃತಿ? ಇದೇನಾ BJPಯವ್ರ ಮಹಿಳೆಯರು ಕೊಡೋ ಗೌರವ? ಇದೇ ರೀತಿ 2-3 ಬಾರಿ ಹಿಂದೆ ಆದಾಗೂ ಕೂಡ BJPಯವರು ಇದೇ ರೀತಿ ನಡ್ಕೊಂಡ್ರು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಾ, ಯಾವಾಗ ಮಹಿಳೆಯರ ಮೇಲೆ ಅನ್ಯಾಯ ಆಗುತ್ತೆ, ಈ ಥರ ಒಂದು ಸಂಗತಿ ಆಗುತ್ತೆ, ಯಾಕೆ ನೀವು ಅದನ್ನು ಸಮರ್ಥನೆ ಮಾಡ್ಕೋತೀರಿ? ಸರ್, ಈಗ ತಾಯಿಯವರು ಕಳೆದ ಏನು ಈ ಘಟನೆ ಆಯಿತು, ಘಟನೆ ಆದ ನಂತರ ಹೊರಗಡೆ ಬರ್ತಾ ಇಲ್ಲ. ಭಾಳಷ್ಟು ಏನಂತಂದರೆ ಮನೆಯಲ್ಲೇ ಇದ್ದಾರೆ. ನೀವೇನಾದರೂ ಮಾತಾಡಿಸುವಂಥದ್ದು, ನೀವೇನೇ ನಿಮ್ಮ ಕುಟುಂಬದವರು ಏನು ಆಗ್ತಾ ಇದೆ ಅಂದರೆ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಾಗಿದೆ. ತಾಯಿಯವ್ರ ಹತ್ರ ನಾನು ಮಾತಾಡಿದ್ದೀನಿ. ಅವರು ಕೂಡ ಭಾಳ ಬೇಜಾರಾಗಿದೆ. ಅವರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರನೂ ಒಬ್ರು ಯಾರಾದರೂ ಅವ್ರಿಗೆ ಹೇಳ್ತಾರೆ ಅಂಥೇಳಿ. ಆದರೆ ಭಾಳ ಬೇಗನೆ ಕ್ಷೇತ್ರದ ಜನತೆಯ ಸೇವೆಗಾಗಿ, ರಾಜ್ಯದ ಜನರ ಸೇವೆಗಾಗಿ ಬರ್ತಾರಂತ ಹೇಳಲಿಕ್ಕೆ ಬಯಸ್ತೀನಿ. ಇದಿಷ್ಟು ಏನಂತಂದರೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.